ಹಾಯ್ ಹಲೋ ನಮಸ್ಕಾರ. ಮಾತೆರ್ಲೆಂಚೊಲ್ಲರ್ ಹೇಗಿದ್ದೀರಿ ಎಲ್ರು? ನಾವಂತೂ ಸೂಪರ್ ಆಗಿದ್ವಿ ಅಲ್ವಾ? ಕರಾವಳಿ ಕುಕಿಂಗ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಇದ್ದೇವೆ. ನೀವು ಈ ಚಾನೆಲ್ಗೆ ಹೊಸಬ್ರಾಗಿದ್ರೆ ಇವತ್ತೇ ಈ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗಾದ್ರೆ ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ವೈಭವಿ? ಇವತ್ತಿನ ಸ್ಪೆಷಲ್ ರೆಸಿಪಿ ಚಕೋತ ಜ್ಯೂಸ್. ಚಕೋತನ ಈ ಸಕ್ಕರೆ ಗಂಜಿ ಅಲ್ಲ ಮರೈತಿ? ಅದು ಉಡುಪಿ ಮಂಗಳೂರಿನಲ್ಲಿ ಸಕ್ಕರೆ ಕಂಚಿ ಹೇಳುದಾ, ಇಲ್ಲದ್ರೆ ಕನ್ನಡದಲ್ಲಿ ಚಕೋತ ಹೇಳುದು. ಸಕ್ಕರೆ ಕಂಚಿ ಹೇಳ್ತಾರೆ, ಯಾಕಂದ್ರೆ ಅದನ್ನ ಸಕ್ಕರೆ ಜೊತೆ ಮಿಕ್ಸ್ ಮಾಡಿ ತಿಂತಾರೆ, ಅದಕ್ಕೆ ಸಕ್ಕರೆ ಕಂಚಿ ಅಂತ ಹೆಸರು ಹೇಳುದು. ಮತ್ತೆ ಇದು ಸಕ್ಕರೆ ಗಂಜಿ ಅಂತ ಅಂದ್ರೆ ಮೂಸಂಬಿ ಮತ್ತೆ ಕಿತ್ತಳೆ ಎಲೆ ಇದೆಲ್ಲ ಆ ಜಾತಿಗೆ ಸೇರಿದಂತಹ ಹಣ್ಣು. ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿ ಉಂಟು. ಹಾಗಾಗಿ ಅಂತ ಅಂದ್ರೆ ನಮ್ಗೆ ಏನಾದ್ರು ಸ್ಕಿನ್ ಪ್ರಾಬ್ಲಮ್ ಇದ್ರೆ, ಪಿಂಪಲ್ ಸಮಸ್ಯೆ ಇದ್ರೆ, ಸ್ಕಿನ್ ಪ್ರಾಬ್ಲಮಿಗೆಲ್ಲ ಬೆಸ್ಟ್ ಮದ್ದು. ಸೊ ಇವತ್ತು ನಾವು ಇದರಲ್ಲಿ ಎಂತ ರೆಸಿಪಿ ಮಾಡ್ತಾ ಇದ್ದೇವೆ? ಅದರ ಜ್ಯೂಸ್ ಮಾಡ್ತಿದ್ದೇವೆ. ಹಾಗಾದ್ರೆ ಇದನ್ನು ಜ್ಯೂಸ್ ಮಾಡ್ಲಿಕ್ಕೆ ಎಂತೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ಚಕೋತ ಜ್ಯೂಸ್ ಮಾಡ್ಲಿಕ್ಕೆ ಮೊದಲನೇದಾಗಿ ಮರದಿಂದ ತೆಗೆದ ಫ್ರೆಶ್ ಚಕೋತ ಹಣ್ಣು 2, ಸ್ವಲ್ಪ ಉಪ್ಪು, 1 ಶುಂಠಿ, ಮತ್ತೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ನೀರು ಜ್ಯೂಸ್ ಮಾಡಲಿಕ್ಕೆ. ವೀಕ್ಷಕರೇ, ನಿಮಗಿದೊಂದು ಗೊತ್ತಾ? ಇದರ ಒಳಗೆ ತುಂಬಾ ಒಂದು ರುಚಿಕರವಾದ ಹಣ್ಣಿದೆ. ಮೊದಲು ಇದೆಲ್ಲ ಸಿಪ್ಪೆ ಎಲ್ಲ ತೆಗೆದು ಮತ್ತೆ ಇದರ ಒಳಗೆ ಇರುವ ಒಂದು ಸಣ್ಣೊಂದು ಹಣ್ಣಿರ್ತದೆ, ಅದನ್ನು ತೆಗೆದು ನಾವು ಜ್ಯೂಸ್ ಮಾಡ್ಬೋದು. ತುಂಬಾ ರುಚಿಕರವಾಗಿರ್ತದೆ. ಇದರ ಸಿಪ್ಪೆ ತೆಗೆಯುವಾಗ ಕರೆಕ್ಟಾಗಿ ನೋಡ್ಕೋಬೇಕು, ಯಾಕಂದ್ರೆ ಇದ್ರ ಸಿಪ್ಪೆ ನೋಡ್ಲಿಕ್ಕೆ ಮಾತ್ರ ಹೀಗೆ ತುಂಬಾ ದಪ್ಪ ಇರ್ತದೆ. ಸೊ ಇದನ್ನ ಹೇಗೆ ತೆಗೆಯುವುದು ನೋಡ್ಕೊಂಬರೋ ಬನ್ನಿ. ಮೊದಲು ಈ ತರ 2 ಬದಿಯಲ್ಲಿ ಹಣ್ಣನ್ನು ಕಟ್ ಮಾಡ್ಕೋಬೇಕು. ನಂತರ ಈ ತರ ಸ್ಲೈಸ್ ಆಗಿ ಫುಲ್ ಕಟ್ ಮಾಡಲಿಕ್ಕಿಲ್ಲ, ಸ್ವಲ್ಪ ಮಾತ್ರ. ನಮ್ಮ ಸಿಪ್ಪೆಯಲ್ಲಿ ಎಂತ ಗೊತ್ತಾಗ್ತದಲ್ಲ ನಮಗೆ, ಅಷ್ಟು ಕಟ್ ಮಾಡ್ಕೋಬೇಕು. ನೋಡಿ, ಇದರ ಸಿಪ್ಪೆ ಸ್ವಲ್ಪ ದಪ್ಪ ಇರ್ತದೆ, ಹೀಗೆ ತೆಗಿಬೇಕು. ನೋಡಿ ನೋಡಿ, ಇಷ್ಟು ದಪ್ಪ ಇರ್ತದೆ, ಎಲ್ಲ ತೆಗಿಬೇಕು. ಕಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ನೋಡ್ಕೋಬೇಕು, ಯಾಕಂದರೆ ನಾವು ಸ್ವಲ್ಪ ಕಮ್ಮಿ ಲೆಂತೆಲ್ಲ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು, ಸುಲಭ ಆಗ್ತದೆ ತೆಗಿಲಿಕ್ಕೆ. ನಮಗೆ ನೇರ ಹಣ್ಣು ಸಿಗ್ತದೆ ಈಗ. ಹಾಗೆ ಈ ಸಿಪ್ಪೆಯನ್ನು ತೆಗಿಬೇಕು. ಇದರ ಸ್ಮೆಲ್ ಕೂಡ ಮೂಸಂಬಿ ತರ ಅಲ್ವನಾ? ಹೌದೌದು, ಅದೇ ಆಗ ಹೇಳಿದೆ ಅಲ್ಲ, ಇದು ಹೌದು, ಮೂಸಂಬಿ ಕಿತ್ತಳೆ ಆ ಜಾತಿಗೆ ಸೇರಿದ ಒಂದು ಹಣ್ಣು ಅಲ್ಲ. ತುಂಬಾ ಪರಿಮಳ ಉಂಟಾ? ಇದ್ರ ಜ್ಯೂಸ್ ನೋಡಿಗ ಹೇಗೆ ಆಗ್ತದೆ. ಅದೀಗ ಹೀಗೆ ತೆಗ್ದಾಗ ಮೂಸಂಬಿ ತರ ಇರ್ತದೆ ನೋಡಿ, ಕೆಂಪು ಕಲರ್, ಕೆಂಪಾಗಿ ಚಂದಾಗಿರ್ತದೆ ನೋಡಿ. ಇದು ಮೂಸಂಬಿದ್ದು ತಾತ ಅಂತ ಹೇಳ್ಬೋದು ಅಲ್ಲ. ತುಂಬಾ ದೊಡ್ಡದುಂಟ. ಹೌದು, ಕಲರ್ ಕೂಡ ನೋಡಿ. ಸೊ ಮೂಸಂಬಿ ಮತ್ತು ಆರೆಂಜ್ ಎಲ್ಲ ಎಂತ ಅಂದರೆ, ನಾವು ಈ ವೈಟ್ ಸಿಪ್ಪೆ ಇದೆ ಅಲ್ಲ, ಇದನ್ನು ಸೇರಿಸಿ ತಿಂತೇವೆ. ಬಟ್ ಇದರಲ್ಲಿ ಎಂತ ಆಗ್ತದೆ ಅಂದರೆ, ಇದು ಸ್ವಲ್ಪ ಕಹಿ ಇರ್ತದೆ. ಸೊ ಸ್ವಲ್ಪ ಅಲ್ಲ, ತುಂಬಾ ಕಹಿ ಇರ್ತದೆ. ಸೊ ಇದನ್ನು ನಾವು ತಿನ್ನೋಕ್ಕಾಗಲ್ಲ. ಸೊ ನಾವು ಈ ವೈಟ್ ಸಿಪ್ಪೆಯನ್ನು ಈ ಥರ ತೆಗೆದು ಪಲ್ಪ್ ಉಂಟಲ್ಲ, ಅದನ್ನು ಮಾತ್ರ ತಿಂತೇವೆ. ಇವಾಗ ನಾವು ಜ್ಯೂಸ್ ಕೂಡ ಇಷ್ಟದ್ದು ಈ ಪಾರ್ಟಿದ್ದು ಮಾತ್ರ ಮಾಡ್ತೇವೆ ನೋಡಿ. ಈ ಥರ ಈ ಬಿಳಿ ಸಿಪ್ಪೆ ಎಲ್ಲ ತೆಗೆದು ಸೈಡಿಗೆ ಇಡಬೇಕು. ಈ ಪಲ್ಪನ್ನು ಮಾತ್ರ ನಾವು ತೆಗೆದು ಜ್ಯೂಸಿಗೆ ಹಾಕಬೇಕು. ಹೇಗೆ ಉಂಟು ನೋಡಿ, ಕೆಂಪು ಕೆಂಪು ಕಲರ್, ಕೆಂಪು ಕೆಂಪು. ಇದು ನಾರ್ಮಲಿ ಇದು ಚಪ್ಪೆ, ಅಷ್ಟೊಂದು ಸ್ವೀಟ್ ಏನಿರಲ್ಲ. ಸೊ ಅದಕ್ಕೆ ನಾವು ಸಕ್ಕರೆ ಹಾಕಿ ತಿನ್ಬೇಕಂತ ಹೇಳೋದು. ಸಕ್ಕರೆ ಹಾಕಿ ತಿಂದರೆ ಭಾರಿ ಒಳ್ಳೆಯದಾಗ್ತದೆ. ಈ ಸಕ್ಕರೆ ಗಂಜಿಯಲ್ಲಿ ಸಕ್ಕರೆ ಅಂಶ ಕಡಿಮೆ ಇರೋದ್ರಿಂದ ಡಯಾಬಿಟಿಸ್ ಇರೋರು ಕೂಡ ಧೈರ್ಯದಲ್ಲಿ ಹಣ್ಣು ತಿನ್ಬೋದು. ಮೀನ್ ಸಾಹೇಬ್ರು ಬೇಗ ಬಂದ್ರೆ ಏನು, ಇಲ್ಲದ್ರೆ ನಾವು ಮೀನ್ ಮಾಡ್ಬೋದಿತ್ತ ಅಲ್ವಾ? ಮೀನು ಫ್ರೈ ಮಾಡ್ಬೋದಿತ್ತು. ತಗೊಳ್ಳೋಣ, ಮಾಡುವ ಮತ್ತೆ. ಹೌದು. ಚಕೋತ ಹಣ್ಣಿನ ಪಲ್ಪ್ ಎಲ್ಲ ತೆಗೆದು ರೆಡಿಯಾಗಿದೆ. ಹಾಗಿದ್ದನೀಗ ಮಿಕ್ಸಿ ಜಾರಿಗೆ ಹಾಕುವ. ಮತ್ತೆ 2 ತುಂಡು ಶುಂಠಿ, ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು.
ಹಾಗೆ ನಿಮಗೆ ಎಷ್ಟು ಬೇಕಷ್ಟು ಅಷ್ಟು ಸಿಹಿಗೆ ತಕ್ಕಷ್ಟು ಸಕ್ಕರೆ, ಮತ್ತೆ ಕೊನೆಗೆ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಇನ್ನಿದನ್ನು ರುಬ್ಬುವ ಬನ್ನಿ. ಈಗ ರುಬ್ಬಿ ಇದನ್ನೆಲ್ಲ ರೆಡಿ ಆಗಿದೆ. ಇನ್ನು ನಾವು ಗ್ಲಾಸ್ಗೆ ಸರ್ವ್ ಮಾಡುವ. ನೋಡಿ ಜ್ಯೂಸ್ ಇದು ಕಲರ್ ನೋಡಿ ಅಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಕೋಲ್ಡ್ ಬೇಕಾದವರು ಇದಕ್ಕೆ ಐಸ್ ಕ್ಯೂಬ್ಸ್ ಎಲ್ಲ ಹಾಕ್ಬೋದು. ಕೋಲ್ಡ್ ಕೋಲ್ಡ್ ಕುಡಿಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಎಂತ ಗೊತ್ತುಂಟಾ, ಸಮ್ಮರಿಗೆ ಹೇಳಿ ಮಾಡಿಸಿದ ಜ್ಯೂಸ್ ಆಯಿತಾ, ಹೆಲ್ದಿ ಕೂಡ ಟೇಸ್ಟಿ ಕೂಡ. ಟ್ರೈ ಮಾಡಿ, ಒಳ್ಳೆಯದಾಗಿದೆ, ತುಂಬ ಒಳ್ಳೆಯಾಗಿದೆ. ನೀವು ಇದನ್ನು ಟ್ರೈ ಮಾಡಲೇಬೇಕು. ಮತ್ತು ನಿಮ್ಮ ಫೇವ್ರೆಟ್ ಯಾವುದು ಜ್ಯೂಸ್ ಅಂತ ಹೇಳಿ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಮತ್ತು ನಾವು ಅದನ್ನು ಟ್ರೈ ಮಾಡುವ. ನೀವು ಭಯಂಕರ ಮಾರಿತಿ, ಸೈಕಲ್ ಗ್ಯಾಪಲ್ಲಿ ಎಲ್ಲ ಖಾಲಿ ಮಾಡಿದ್ರಿ. ಮತ್ತೆ ಅಷ್ಟು ಟೇಸ್ಟ್ ಆಗಿದೆ ಗೊತ್ತಾ? ಹೌದು, ತುಂಬ ಚೆನ್ನಾಗಿದೆ. ಈ ರೆಸಿಪಿ ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನಮಗೆ. ಮುಂದೆ ಇಂಥ ಹೊಸ ಹೊಸ ರೆಸಿಪಿಗಳ ಜೊತೆ ನಾವು ನಿಮ್ಮ ಜೊತೆ ಬರ್ತೇವೆ. ಅಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ.